ಕಾಫಿನಾಡಿನಲ್ಲಿ ದತ್ತ ಜಯಂತಿಯ ಸಂಭ್ರಮದಲ್ಲಿ 2ನೇ ದಿನದ ಶೋಭಾಯಾತ್ರೆ ಬಹಳ ಅದ್ದೂರಿಯಾಗಿ ನಡೆದಿದೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕುಣಿದು ಕುಪ್ಪಳಿಸಿದಂತಹ ಕೇಸರಿ ಕಲಿಗಳು ಆ ನೋಟ ಹೇಗಿತ್ತು ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ಬನ್ನಿ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ದತ್ತ ಜಯಂತಿ ಸಂಭ್ರಮ. ಕೇಸರಿಮಯವಾದ ಕಾಫಿನಾಡು, ಪೊಲೀಸರ ಹೈ ಅಲರ್ಟ್. ಡಿಜೆ ಸೌಂಡ್ಸ್, ಗೊಂಬೆಗಳ ಕುಣಿತ, ನಾಸಿಕ್ ಡೋಲ್, ಭಗವಧ್ವಜ ಹಿಡಿದು ಸಾಗುತ್ತಿರುವಂತಹ ಯುವಕರ ತಂಡ, ಸಾವಿರಾರು ಪೊಲೀಸರ ಸರ್ಪಗಾವಲು. ಹೌದು, ಚಿಕ್ಕಮಗಳೂರು ನಗರದಲ್ಲಿ ದತ್ತ ಜಯಂತಿ ಶೋಭಾಯಾತ್ರೆಯಲ್ಲಿ ಕಂಡುಬಂದಿರುವಂತಹ ಸಂಭ್ರಮದ ದೃಶ್ಯಗಳಿವೆ. ದತ್ತಾತ್ರೇಯ ಸ್ವಾಮಿ ವಿಗ್ರಹದೊಂದಿಗೆ ಸಾಗಿದ ಶೋಭಾಯಾತ್ರೆ. ವಿಶ್ವ ಹಿಂದೂ ಪರಿಷತ್ ಶ್ರೀರಾಮ ಸೇನೆ ವತಿಯಿಂದ ಆಯೋಜಿಸಿದ್ದ ದತ್ತ ಜಯಂತಿ ಶೋಭಾಯಾತ್ರೆ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ನೆರವೇರಿದೆ. ಶೋಭಾಯಾತ್ರೆಗೆ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಚಾಲನೆ ನೀಡಿದರು. ಮಾಜಿ ಸಚಿವ ಸುನೀಲ್ ಕುಮಾರ್ ಸೇರಿ ಹಲವು ಬಿಜೆಪಿ ನಾಯಕರು ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಮಹಿಳೆಯರು, ಪುರುಷರಿಗೆ ಪ್ರತ್ಯೇಕವಾಗಿ ಡಿಜೆ ವ್ಯವಸ್ಥೆ ಮಾಡಲಾಯಿತು. ಡಿಜೆ ಹಾಡಿಗೆ ಮಕ್ಕಳು, ಮಹಿಳೆಯರು ಒಂದೆಡೆ ಕುಣಿದು ಕುಪ್ಪಳಿಸಿದರೆ ಮತ್ತೊಂದು ಕಡೆಗೆ ಯುವಕರು ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದರು. ಇನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸೇರಿ ಹಲವು ನಾಯಕರು ಡ್ಯಾನ್ಸ್ ಮಾಡಿದ್ದು ವಿಶೇಷವಾಗಿ ಕಂಡುಬಂತು. ಕೀಲುಕುದುರೆ, ಗೊಂಬೆ ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗಿಯಾಗಿದ್ದವು. ಯುವಕರಂತೂ ಭಗವಧ್ವಜ ಹಿಡಿದು ಶೋಭಾಯಾತ್ರೆಯಲ್ಲಿ ಸಾಗಿದ್ರು. ನಗರದ ಕಾಮಧೇನು ಮಹಾಗಣಪತಿ ದೇವಸ್ಥಾನದಿಂದ ಬಸವನಹಳ್ಳಿ ಮುಖ್ಯ ರಸ್ತೆ, ಹನುಮಂತಪ್ಪ ವೃತ್ತ, ಎಂಜಿ ರಸ್ತೆಯ ಮೂಲಕ ಆಜಾದ್ ಪಾರ್ಕ್ ವರೆಗೆ ಶೋಭಾಯಾತ್ರೆ ನಡೆಸಲಾಯಿತು. ನಾಳೆ ಬೆಳಿಗ್ಗೆ ದತ್ತಾತ್ರೇಯರ ಪಾದಕೀಯ ದರ್ಶನವನ್ನು ಮಾಡ್ತಾ ಇದ್ದೇವೆ. ದತ್ತಪೀಠದಲ್ಲಿ ನಿರಂತರವಾದಂತಹ ಹೋರಾಟದ ಕಾರಣಕ್ಕೆ ವರ್ಷದಿಂದ ವರ್ಷಕ್ಕೆ ಇದರ ವೇಗ ತೀವ್ರಗೊಳ್ಳುತ್ತಾ ಇದೆ. ನಾನು ಸರ್ಕಾರವನ್ನು ಆಗ್ರಹಿಸುವಂತದ್ದು, ಮುಜರಾಯಿ ಇಲಾಖೆಗೆ ಸೇರಿರುವಂತಹ ಈ ದೇವಸ್ಥಾನ ಉಳಿದ ಮುಜರಾಯಿ ಇಲಾಖೆಯ ಪದ್ಧತಿಯಂತೆ ದತ್ತಪೀಠದಲ್ಲೂ ಕೂಡ ಅವಕಾಶಗಳು ಸಿಗಬೇಕು. ಹಿಂದೂ ಅರ್ಚಕರ ನೇಮಕಾತಿಗಳು, ಅಲ್ಲಿ ಮುಕ್ತವಾಗಿ ಪೂಜೆ ಮಾಡುವಂತಹ ವಾತಾವರಣ, ಮುಕ್ತವಾಗಿ ದರ್ಶನ ಮಾಡುವಂತಹ ವಾತಾವರಣ, ಇವೆಲ್ಲವೂ ಕೂಡ ಅಲ್ಲಿ ಸಿಗಬೇಕು. ಒಟ್ಟಾರೆ ಬೃಹತ್ ಶೋಭಾಯಾತ್ರೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದರು. ಮಸೀದಿ, ದರ್ಗಾ, ದೇವಸ್ಥಾನ ಸುತ್ತಮುತ್ತ ಎಸ್ಪಿ ನೇತೃತ್ವದಲ್ಲಿ ಭದ್ರತೆಯನ್ನು ಕಲ್ಪಿಸಲಾಯಿತು. ದತ್ತ ಜಯಂತಿ 2ನೇ ದಿನದ ಶೋಭಾಯಾತ್ರೆಯಲ್ಲಿ ಇಡೀ ನಗರವೇ ಕೇಸರಿಮಯವಾಗಿದ್ದು ವಿಶೇಷವಾಗಿತ್ತು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡಿನಲ್ಲಿ ದತ್ತ ಜಯಂತಿಯ ಸಂಭ್ರಮದಲ್ಲಿ 2ನೇ ದಿನದ ಶೋಭಾಯಾತ್ರೆ ಬಹಳ ಅದ್ದೂರಿಯಾಗಿ ನಡೆದಿದೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕುಣಿದು ಕುಪ್ಪಳಿಸಿದಂತಹ ಕೇಸರಿ ಕಲಿಗಳು ಆ ನೋಟ ಹೇಗಿತ್ತು ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ಬನ್ನಿ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ದತ್ತ ಜಯಂತಿ ಸಂಭ್ರಮ. ಕೇಸರಿಮಯವಾದ ಕಾಫಿನಾಡು, ಪೊಲೀಸರ ಹೈ ಅಲರ್ಟ್. ಡಿಜೆ ಸೌಂಡ್ಸ್, ಗೊಂಬೆಗಳ ಕುಣಿತ, ನಾಸಿಕ್ ಡೋಲ್, ಭಗವಧ್ವಜ ಹಿಡಿದು ಸಾಗುತ್ತಿರುವಂತಹ ಯುವಕರ ತಂಡ, ಸಾವಿರಾರು ಪೊಲೀಸರ ಸರ್ಪಗಾವಲು. ಹೌದು, ಚಿಕ್ಕಮಗಳೂರು ನಗರದಲ್ಲಿ ದತ್ತ ಜಯಂತಿ ಶೋಭಾಯಾತ್ರೆಯಲ್ಲಿ ಕಂಡುಬಂದಿರುವಂತಹ ಸಂಭ್ರಮದ ದೃಶ್ಯಗಳಿವೆ. ದತ್ತಾತ್ರೇಯ ಸ್ವಾಮಿ ವಿಗ್ರಹದೊಂದಿಗೆ ಸಾಗಿದ ಶೋಭಾಯಾತ್ರೆ. ವಿಶ್ವ ಹಿಂದೂ ಪರಿಷತ್ ಶ್ರೀರಾಮ ಸೇನೆ ವತಿಯಿಂದ ಆಯೋಜಿಸಿದ್ದ ದತ್ತ ಜಯಂತಿ ಶೋಭಾಯಾತ್ರೆ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ನೆರವೇರಿದೆ. ಶೋಭಾಯಾತ್ರೆಗೆ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಚಾಲನೆ ನೀಡಿದರು. ಮಾಜಿ ಸಚಿವ ಸುನೀಲ್ ಕುಮಾರ್ ಸೇರಿ ಹಲವು ಬಿಜೆಪಿ ನಾಯಕರು ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಮಹಿಳೆಯರು, ಪುರುಷರಿಗೆ ಪ್ರತ್ಯೇಕವಾಗಿ ಡಿಜೆ ವ್ಯವಸ್ಥೆ ಮಾಡಲಾಯಿತು. ಡಿಜೆ ಹಾಡಿಗೆ ಮಕ್ಕಳು, ಮಹಿಳೆಯರು ಒಂದೆಡೆ ಕುಣಿದು ಕುಪ್ಪಳಿಸಿದರೆ ಮತ್ತೊಂದು ಕಡೆಗೆ ಯುವಕರು ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದರು. ಇನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸೇರಿ ಹಲವು ನಾಯಕರು ಡ್ಯಾನ್ಸ್ ಮಾಡಿದ್ದು ವಿಶೇಷವಾಗಿ ಕಂಡುಬಂತು.
ಕೀಲು ಕುದುರೆ, ಗೊಂಬೆ ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗಿಯಾಗಿದ್ದವು. ಯುವಕರಂತೂ ಭಗವದ್ಧ್ವಜ ಹಿಡಿದು ಶೋಭಾಯಾತ್ರೆಯಲ್ಲಿ ಸಾಗಿದ್ರು. ನಗರದ ಕಾಮಧೇನು ಮಹಾಗಣಪತಿ ದೇವಸ್ಥಾನದಿಂದ ಬಸವನಹಳ್ಳಿ ಮುಖ್ಯ ರಸ್ತೆ, ಹನುಮಂತಪ್ಪ ವೃತ್ತ, ಎಂಜಿ ರಸ್ತೆಯ ಮೂಲಕ ಆಜಾದ್ ಪಾರ್ಕ್ ವರೆಗೆ ಶೋಭಾಯಾತ್ರೆ ನಡೆಸಲಾಯಿತು. ನಾಳೆ ಬೆಳಿಗ್ಗೆ ದತ್ತಾತ್ರೇಯರ ಪಾದಕೀಯ ದರ್ಶನವನ್ನು ಮಾಡ್ತಾ ಇದ್ದೇವೆ. ದತ್ತಪೀಠದಲ್ಲಿ ನಿರಂತರವಾದಂತಹ ಹೋರಾಟದ ಕಾರಣಕ್ಕೆ ವರ್ಷದಿಂದ ವರ್ಷಕ್ಕೆ ಇದರ ವೇಗ ತೀವ್ರಗೊಳ್ಳುತ್ತಾ ಇದೆ. ನಾನು ಸರ್ಕಾರವನ್ನು ಆಗ್ರಹಿಸುವಂತದ್ದು, ಮುಜರಾಯಿ ಇಲಾಖೆಗೆ ಸೇರಿರುವಂತಹ ಈ ದೇವಸ್ಥಾನ ಉಳಿದ ಮುಜರಾಯಿ ಇಲಾಖೆಯ ಪದ್ಧತಿಯಂತೆಯೇ ದತ್ತಪೀಠದಲ್ಲೂ ಕೂಡ ಅವಕಾಶಗಳು ಸಿಗಬೇಕು. ಹಿಂದೂ ಅರ್ಚಕರ ನೇಮಕಾತಿಗಳು, ಅಲ್ಲಿ ಮುಕ್ತವಾಗಿ ಪೂಜೆ ಮಾಡುವಂತಹ ವಾತಾವರಣ, ಮುಕ್ತವಾಗಿ ದರ್ಶನ ಮಾಡುವಂತಹ ವಾತಾವರಣ, ಇವೆಲ್ಲವೂ ಕೂಡ ಅಲ್ಲಿ ಸಿಗಬೇಕು. ಒಟ್ಟಾರೆ ಬೃಹತ್ ಶೋಭಾಯಾತ್ರೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ರು. ಮಸೀದಿ, ದರ್ಗಾ, ದೇವಸ್ಥಾನ ಸುತ್ತಮುತ್ತ ಎಸ್ಪಿ ನೇತೃತ್ವದಲ್ಲಿ ಭದ್ರತೆಯನ್ನು ಕಲ್ಪಿಸಲಾಯಿತು. ದತ್ತ ಜಯಂತಿ 2ನೇ ದಿನದ ಶೋಭಾಯಾತ್ರೆಯಲ್ಲಿ ಇಡೀ ನಗರವೇ ಕೇಸರಿಮಯವಾಗಿದ್ದು ವಿಶೇಷವಾಗಿತ್ತು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡಿನಲ್ಲಿ ದತ್ತ ಜಯಂತಿಯ ಸಂಭ್ರಮದಲ್ಲಿ 2ನೇ ದಿನದ ಶೋಭಾಯಾತ್ರೆ ಬಹಳ ಅದ್ದೂರಿಯಾಗಿ ನಡೆದಿದೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕುಣಿದು ಕುಪ್ಪಳಿಸಿದಂತಹ ಕೇಸರಿ ಕಲಿಗಳು ಆ ನೋಟ ಹೇಗಿತ್ತು ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ಬನ್ನಿ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ದತ್ತ ಜಯಂತಿ ಸಂಭ್ರಮ. ಕೇಸರಿಮಯವಾದ ಕಾಫಿನಾಡು, ಪೊಲೀಸರ ಹೈ ಅಲರ್ಟ್. ಡಿಜೆ ಸೌಂಡ್ಸ್, ಗೊಂಬೆಗಳ ಕುಣಿತ, ನಾಸಿಕ್ ಡೋಲ್, ಭಗವದ್ಧ್ವಜ ಹಿಡಿದು ಸಾಗುತ್ತಿರುವಂತಹ ಯುವಕರ ತಂಡ, ಸಾವಿರಾರು ಪೊಲೀಸರ ಸರ್ಪಗಾವಲು. ಹೌದು, ಚಿಕ್ಕಮಗಳೂರು ನಗರದಲ್ಲಿ ದತ್ತ ಜಯಂತಿ ಶೋಭಾಯಾತ್ರೆಯಲ್ಲಿ ಕಂಡುಬಂದಿರುವಂತಹ ಸಂಭ್ರಮದ ದೃಶ್ಯಗಳಿವೆ. ದತ್ತಾತ್ರೇಯ ಸ್ವಾಮಿ ವಿಗ್ರಹದೊಂದಿಗೆ ಸಾಗಿದ ಶೋಭಾಯಾತ್ರೆ. ವಿಶ್ವ ಹಿಂದೂ ಪರಿಷತ್, ಶ್ರೀರಾಮ ಸೇನೆ ವತಿಯಿಂದ ಆಯೋಜಿಸಿದ್ದ ದತ್ತ ಜಯಂತಿ ಶೋಭಾಯಾತ್ರೆ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ನೆರವೇರಿದೆ. ಶೋಭಾಯಾತ್ರೆಗೆ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಚಾಲನೆ ನೀಡಿದರು. ಮಾಜಿ ಸಚಿವ ಸುನೀಲ್ ಕುಮಾರ್ ಸೇರಿ ಹಲವು ಬಿಜೆಪಿ ನಾಯಕರು ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಮಹಿಳೆಯರು, ಪುರುಷರಿಗೆ ಪ್ರತ್ಯೇಕವಾಗಿ ಡಿಜೆ ವ್ಯವಸ್ಥೆ ಮಾಡಲಾಯಿತು. ಡಿಜೆ ಹಾಡಿಗೆ ಮಕ್ಕಳು, ಮಹಿಳೆಯರು ಒಂದೆಡೆ ಕುಣಿದು ಕುಪ್ಪಳಿಸಿದರೆ ಮತ್ತೊಂದು ಕಡೆಗೆ ಯುವಕರು ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದರು. ಇನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸೇರಿ ಹಲವು ನಾಯಕರು ಡ್ಯಾನ್ಸ್ ಮಾಡಿದ್ದು ವಿಶೇಷವಾಗಿ ಕಂಡುಬಂತು. ಕೀಲು ಕುದುರೆ, ಗೊಂಬೆ ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗಿಯಾಗಿದ್ದವು. ಯುವಕರಂತೂ ಭಗವದ್ಧ್ವಜ ಹಿಡಿದು ಶೋಭಾಯಾತ್ರೆಯಲ್ಲಿ ಸಾಗಿದ್ರು. ನಗರದ ಕಾಮಧೇನು ಮಹಾಗಣಪತಿ ದೇವಸ್ಥಾನದಿಂದ ಬಸವನಹಳ್ಳಿ ಮುಖ್ಯ ರಸ್ತೆ, ಹನುಮಂತಪ್ಪ ವೃತ್ತ,